Hello everyone, welcome back to another video. ನಾನು ಸ್ಪಾರಿಂದ ಕೆಲವು ಬಾಸ್ಕೆಟ್ಸ್ ತಂದಿದ್ದೆ. ಆ ಬಾಸ್ಕೆಟ್ಸ್ನ ಯೂಸ್ ಮಾಡಿ ಹೇಗೆ ನಾನು ಡ್ರೆಸ್ಸಿಂಗ್ ಟೇಬಲ್ನ ಡೆಕೋರೇಟ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಆರ್ಗನೈಸರ್ ಕೂಡ ನಾನು ಹೋಮ್ ಸೆಂಟರಿಂದ ತಂದಿದ್ದು. ತುಂಬಾ ಯೂಸ್ಫುಲ್ ಇದೆ ಇದು ಆರ್ಗನೈಸರು. ಇದ್ರದ್ದು ನನಗೆ ಅಮೆಝಾನಲ್ಲಿ ಲಿಂಕ್ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದರಲ್ಲಿ ನಾವು ಪಾರ್ಟಿಷನ್ ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು. 2 ಪಾರ್ಟಿಷನರ್ ಕೊಟ್ಟಿರ್ತಾರೆ. ನಮಗೆ ಮೂವ್ ಮಾಡಿಕೊಂಡು ನಾವು ಏನು ಪ್ರಾಡಕ್ಟ್ಸ್ನ ಹೇಗೆ ಜೋಡಿಸ್ತೀವೋ ಅದ್ರ ತಕ್ಕನಂತೆ ನಾವು ಇದನ್ನು ಫಿಟ್ ಮಾಡ್ಕೋಬೋದು. ನನಗೆ PR ಬಂದಿರೋ ಲಿಪ್ಸ್ಟಿಕ್ಸ್ನ ಈ ಕಡೆ ಒಂದು ಕಡೆ ಹಾಕ್ತಾಯಿದ್ದೀನಿ. ಇದರದ್ದು ಯಾವುದೂ ನಾನು ಇನ್ನೂ ರಿವ್ಯೂ ಮಾಡಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿದರೆ ಈ ಐ ಆಮ್ಸ್ಟರ್ಡ್ಯಾಮ್ ಲಿಪ್ಸ್ಟಿಕ್ಸ್ದು ರಿವ್ಯೂನ ನಾನು ನಿಮಗೆ ಕೊಡ್ತೀನಿ. ಹಾಗೆಯೇ ನನಗೆ ಈ ಮೋಡಾ ಮಸ್ಕಾರ ಕೂಡ ಬಂದಿದೆ PR. ನಾನು ಆಲ್ರೆಡಿ ಟ್ರಿಪ್ಪಿಗೆ ಹೋದಾಗ ಇದನ್ನು ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ವಾಟರ್ ಪ್ರೂಫ್ ಮಸ್ಕಾರ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಯು ಶುಡ್ ಟ್ರೈ ಇಟ್. ಹಾಗೆಯೇ ನೇಲ್ ಪೇಂಟ್ಸ್ ಕೂಡ ಕಳಿಸಿದ್ದಾರೆ. ಇದನ್ನು ನನ್ನ ಲಾಸ್ಟ್ ಕುರ್ತಿ ವಿಡಿಯೋದಲ್ಲಿ ತುಂಬ ಜನ ನನ್ನ ನೇಲ್ ಪೇಂಟ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಇದು ಕೂಡ purple.com ಇಂದ ತರಿಸಿರೋದು. ತುಂಬಾ ಚೆನ್ನಾಗಿದೆ. ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಒಳ್ಳೆ ಕ್ವಾಲಿಟಿ ನೇಲ್ ಪಾಲಿಶು. ಹಾಗೆ ನಾನು ಸ್ಟೇಕ್ ವರ್ಕಿ ಮತ್ತು NYBE ಲಿಪ್ಸ್ಟಿಕ್ಸು ಮತ್ತು ಫೌಂಡೇಶನ್ ಸ್ಟಿಕ್ಸ್, ಕನ್ಸೀಲರ್ ಸ್ಟಿಕ್ಸ್ನೆಲ್ಲ ನಾನು ಸೆಂಟರಲ್ಲಿ ಜೋಡಿಸ್ತಾ ಇದ್ದೀನಿ. ನಾವು ಈ ರೀತಿ ಪಾರ್ಟಿಷನ್ನ ಯೂಸ್ ಮಾಡಿಕೊಂಡು ಕಾಂಪ್ಯಾಕ್ಟಾಗಿ ತುಂಬಾ ಪ್ರಾಡಕ್ಟ್ಸ್ನ ಜೋಡಿಸ್ಕೋಬೋದು. ಈ ರೀತಿ ಉದ್ದುದ್ದ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಕಲರ್ ಯಾವುದು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಮೇಲ್ಗಡೆ ಕಲರ್ ಕಾಣೋ ಥರ ಜೋಡಿಸ್ಕೊಂಡ್ರೆ ನಾವು ಪ್ರತಿ ಸತಿ ಎಲ್ಲನೂ ತೆಗೆದು ಇದು ಯಾವ ಕಲರ್ ಅಂತ ನೋಡೋ ಅವಶ್ಯಕತೆ ಇರೋದಿಲ್ಲ. ಮೇಲಿಂದನೇ ಯಾವ ಕಲರ್ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತಕ್ಕೊಂಡ್ರೆ ತುಂಬ ದಿನ ಹೀಗೆ ಆರ್ಗನೈಸ್ಡ್ ಆಗಿ ಇರುತ್ತೆ. ಹಾಗೆಯೇ ಈ ಸ್ಟೇಕ್ ವರ್ಕಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನು ಕೂಡ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ. ಅದರ ರಿವ್ಯೂ ವಿಡಿಯೋ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ, ನಾನು ಮಾಡ್ತೀನಿ. ಹಾಗೆ ನಾನು ಗುಡ್ ವೈಬ್ಸ್ ಎಸೆನ್ಷಿಯಲ್ ಆಯಿಲ್ಸ್ನೆಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ತೋರಿಸ್ಕೊಡ್ತೀನಿ. ನಾನು ತುಂಬಾ ಯೂಸಸ್ ಇದೆ ಇದರಿಂದ, ಎಸೆನ್ಷಿಯಲ್ ಆಯಿಲ್ಸಿಂದ. ನಾನಿವತ್ತು ಒಳ್ಳೆ ಸ್ಮೆಲ್ ಬರೋಕ್ಕೆ, ನಿಮ್ಮ ಮನೆ ಘಮ ಘಮ ಅನ್ನೋಕ್ಕೆ ಈ ಎಸೆನ್ಷಿಯಲ್ ಆಯಿಲ್ ಹೇಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಗೆಸ್ಟ್ಸ್ ಬರೋಕ್ಕೂ ಮುಂಚೆ ನೀವು ಈ ರೀತಿ ಎಸೆನ್ಷಿಯಲ್ ಆಯಿಲಿಂದ ಅಲ್ಲಿ ಇಲ್ಲಿ ಎಲ್ಲ ಯೂಸ್ ಮಾಡಿ ಮನೆ ಘಮ ಘಮ ಅನಿಸಿದ್ರೆ ಅವ್ರಿಗೂ ಬಂದ ತಕ್ಷಣ ತುಂಬ ಒಳ್ಳೆ ಫೀಲ್ ಬರುತ್ತೆ ಮನೆಯೊಳಗೆ. ಸೊ ಅದನ್ನು ಹೇಗೆ ಮಾಡೋದು ಅಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಹೇರ್, ಸ್ಕಿನ್ ಮತ್ತು ಬಾಡಿ ಇದಕ್ಕೆಲ್ಲ ನಾವು ಎಸೆನ್ಷಿಯಲ್ ಆಯಿಲ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಇದರಿಂದ ತುಂಬಾ ಯೂಸಸ್ ಇದೆ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ. ನಾನು ಆದಷ್ಟು ತೋರಿಸ್ತಾ ಇರ್ತೀನಿ ಅವಾಗವಾಗ. ಸೊ ಇನ್ನೊಂದು ನಮ್ಮ ಮನೇಲಿ ಇದ್ದಿದ್ದೇ ಒಂದು ಬ್ಯಾಸ್ಕೆಟಲ್ಲಿ ಕೂಡ ನಾನು ಆದಷ್ಟು ನಾವು ಡೈಲಿ ಯೂಸ್ ಮಾಡೋವಂಥ ಕ್ರೀಮ್ಸು, ಆಯಿಲ್ಸು ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಇದು ಸ್ಪಾರಿಂದ ತಂದಿದ್ದ ದೊಡ್ಡ ಬ್ಯಾಸ್ಕೆಟಲ್ಲಿ ನನ್ನ ಹೇರ್ ಸ್ಟ್ರೈಟ್ನರು, ಹೇರ್ ಡ್ರೈಯರು ಇದನ್ನೆಲ್ಲ ಇಡ್ತಿದ್ದೀನಿ. ನಾನು ಹೇರ್ ಡ್ರೈಯರ್ನ ಈ ರೀತಿ ಒಂದು ಸೆಮಿ ಟ್ರಾನ್ಸ್ಪರೆಂಟ್ ಬ್ಯಾಗಿಗೆ ಹಾಕಿಟ್ಟಿದ್ದೀನಿ. ಆ ಬ್ಯಾಗ್ನ ನಾನು ಫಸ್ಟಿಗೆ ಕೆಳಗಿಟ್ಬಿಟ್ಟು ಅದ್ರ ಮೇಲೆ ನಾನು ಎಲ್ಲನೂ ಜೋಡಿಸ್ತಾ ಇದ್ದೀನಿ. ನಾನು ಹೇರ್ ಡ್ರೈಯರ್ನ ಎವ್ರಿ ಟೈಮ್ ಯೂಸ್ ಮಾಡೋದಿಲ್ಲ. ತುಂಬ ಅರ್ಜೆಂಟಾಗಿ ಎಲ್ಲಾದರೂ ಹೊರಗೆ ಹೋಗಬೇಕು, ಕೂದಲು ಒಣಗಿಸ್ಕೋಬೇಕು, ಬ್ಲೋ ಡ್ರೈ ಮಾಡಬೇಕು ಅಂದಾಗ ಅಷ್ಟೇ ನಾನು ಯೂಸ್ ಮಾಡೋದು. ಹಾಗೆ ಇದರಲ್ಲಿ ನಾನು ಸ್ಟಿಕ್ಕರ್ ಬಾಕ್ಸು ಮತ್ತು ಬ್ಯಾಂಗಲ್ಸ್ ಸೆಟ್ಟು ಮತ್ತು ಟಿಶ್ಯೂ ಪೇಪರ್ಸು, ಹೀಗೆ ಸೇಫ್ಟಿ ಪಿನ್ಸು, ಹೇರ್ ಪಿನ್ಸು, ಪಿನ್ಸು ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಈ ರೀತಿ ನಾವು ಸಪ್ರೇಟಾಗಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಕ್ಯಾಟಗರಿ ಥರ ಹಿಂಗೆ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಕ್ಲೀನ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನನಗೆ ತುಂಬ ಜನ ವರ್ಕಿಂಗ್ ವಿಮೆನ್ ಅವರು ಕ್ಲೀನಿಂಗ್ ಮಾಡೋಕ್ಕೆ ಕಡಿಮೆ ಟೈಮಲ್ಲಿ ಹೇಗೆ ಮಾಡ್ಬೋದು ಆ ಥರ ಎಲ್ಲ ಟಿಪ್ಸ್ ಕೊಡಿ ಅಂತಿದ್ರು. ಈ ರೀತಿ ನೀವು ಬಾಕ್ಸಲ್ಲಿ ಸಪ್ರೇಟ್ ಬಾಕ್ಸಲ್ಲಿ ಕ್ಯಾಟಗರಿ ವೈಸ್ ಜೋಡಿಸಿಟ್ಕೊಂಡ್ರೆ ನೀವು ಜಸ್ಟ್ 2-3 ಬಾಕ್ಸ್ನ ತೆಗೆದುಬಿಟ್ರೆ ಒಂದು ರ್ಯಾಕ್ ಫುಲ್ ಖಾಲಿ ಆಗಿಬಿಡುತ್ತೆ. ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತೆ ಬಾಕ್ಸ್ನ ಜೋಡಿಸ್ಬೋದು. ಒಂದೊಂದೇ ಐಟಮ್ನ ನಾವು ಹಾಗೆ ರ್ಯಾಕ್ ಮೇಲೆ ಜೋಡಿಸಿದ್ರೆ ಪ್ರತಿಯೊಂದು ಐಟಮ್ನೂ ತೆಗೆದು ಅದನ್ನು ಒರೆಸಿ ಮತ್ತು ರ್ಯಾಕ್ ಕೂಡ ಒರೆಸಿ ಕ್ಲೀನ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಸೊ ಈ ರೀತಿ ಟ್ರಿಕ್ನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫಾಸ್ಟಾಗಿ ಕ್ಲೀನಿಂಗ್ ಮಾಡ್ಬೋದು. ಸೊ ಈ ರೀತಿ 2 ಬ್ಯಾಸ್ಕೆಟಲ್ಲಿ ನಾನು ಪರ್ಚೇಸ್ ಮಾಡಿರೋ ಹೇರ್ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಹಾಗೆಯೇ ನನಗೆ PR ಬಂದಿರೋ ಪ್ರಾಡಕ್ಟ್ಸ್ ಇದನ್ನೆಲ್ಲನೂ ನಾನು ಜೋಡಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಇನ್ನೊಂದು ಬ್ಯಾಸ್ಕೆಟಲ್ಲಿ ಪೌಚಸ್, ಸಪ್ರೇಟ್ ಪೌಚಸಲ್ಲಿ ಹಾಕಿಟ್ಟಿರೋದು ಕೂಡ ಜೋಡಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಪ್ಯೂರ್ ಕೊಕೊನಟ್ ಆಯಿಲ್ ಕೂಡ ನಾನು ಇದೇ ರ್ಯಾಕಲ್ಲಿ ಇಟ್ಟಿದ್ದೀನಿ. ಇದನ್ನು ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ. ಆಕ್ಟೆ ಆನಿಯನ್ ಹೇರ್ ಆಯಿಲ್ ಮತ್ತು ಶ್ಯಾಂಪೂ ರಿವ್ಯೂ ವಿಡಿಯೋದಲ್ಲಿ ನಾನು ಈ ಬಾಕ್ಸ್ನ ನಿಮಗೆ ತೋರಿಸಿದ್ದೆ. ನನಗಂತೂ ಈ ಬಾಕ್ಸ್ ತುಂಬಾ ಇಷ್ಟ ಆಗಿತ್ತು ಅಂತ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ.
ಒಳಗಡೆ ಗೋಲ್ಡನ್ ಕಲರ್ ಸ್ಯಾಟಿನ್ ಬಟ್ಟೆ ಹಾಕಿರೋದು ತುಂಬಾ ಗೆಟಪ್ ಇದೆ. ಸೊ ನಮ್ಮ ಹತ್ರ ಯಾವುದು ಗೋಲ್ಡ್ ಕಲರ್ ವಾಚ್ ಇಲ್ಲ, ಎಲ್ಲಾನು ಸಿಲ್ವರ್ ವಾಚು. ಸೊ ಬ್ಯಾಕ್ಗ್ರೌಂಡಲ್ಲಿ ಗೋಲ್ಡ್ ಸ್ಯಾಟಿನ್ ಕ್ಲಾತ್ ಮತ್ತು ಅದ್ರ ಮೇಲೆ ಸಿಲ್ವರ್ ವಾಚಸ್ನ ಇಟ್ಟರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಅಂತ ನಾನು ಈ ಬಾಕ್ಸ್ನ ವಾಚ್ ಸ್ಟೋರೇಜ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ಲೀನಾಗೂ ಇರುತ್ತೆ, ವಾಚ್ ಧೂಳಾಗೋದಿಲ್ಲ, ಹಾಗೆ ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ ಅಂತ. ಸೊ ಇದನ್ನು ನಾನು ಈಗ ಎಲ್ಲ ಬಾಕ್ಸಸ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡ್ತಾ ಇದ್ದೀನಿ. ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಅಂತ ಅಲ್ಲ, ಜಸ್ಟ್ ಇದೊಂದು 3 ಸ್ಟೆಪ್ ರ್ಯಾಕ್ ಇದೆ. ಇದನ್ನು ನಾವು ಮಿರರ್ ಮುಂದೆ ಇಟ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಥರ ಯೂಸ್ ಮಾಡ್ತೀವಿ ಅಷ್ಟೇ. ನಮ್ಮ ಮನೇಲಿ ಯಾವುದೇ ಫ್ಯಾನ್ಸಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ, ಇದು ಫಂಕ್ಷನಲ್ ಆಗಿ ನಾವು ಯೂಸ್ ಮಾಡ್ತೀವಿ ಎಲ್ಲನೂ ಇಡೋ ಥರ. ಸೊ ಈ 3 ಬಾಕ್ಸಸ್ನ ನಾನು ಫಸ್ಟ್ ರ್ಯಾಕಲ್ಲಿ ಇಟ್ಟೆ. ಸೆಕೆಂಡ್ ರ್ಯಾಕಲ್ಲಿ ನಾವು ತುಂಬ ರೇರಾಗಿ ಯೂಸ್ ಮಾಡೋ 2 ವಾಚ್ನ ಅದರ ಬಾಕ್ಸಲ್ಲಿ ಹಾಕಿ ಹಿಂದೆಗಡೆ ಇಡ್ತಾ ಇದ್ದೀನಿ. ಇದು ನಾವು ತುಂಬ ಅಪರೂಪಕ್ಕೆ ಯೂಸ್ ಮಾಡೋದು. ಹಾಗೆಯೇ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಖಾಲಿ ವಾಚ್ ಬಾಕ್ಸ್ ಇತ್ತು, ಅದನ್ನ ಇಡ್ತಾ ಇದ್ದೀನಿ. ಹಾಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಸರ ಇದನ್ನೆಲ್ಲ ಒಂದೊಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಹಾಗೆ ನಾವು ದಿನಸಿಯಲ್ಲಿ ಏನಾದರೂ ಬಾತ್ರೂಮ್ ಐಟಮ್ಸು, ಬಾತ್ರೂಮ್ ಸಪ್ಲೈಸ್ ಎಕ್ಸ್ಟ್ರಾ ತಂದರೆ ಅದನ್ನು ಕೂಡ ಇಲ್ಲೇ ಜೋಡಿಸಿಟ್ಕೊಂಡಿರ್ತೀವಿ, ಯಾಕಂದರೆ ಬಾತ್ರೂಮ್ ಹತ್ರ ಯಾವುದೇ ಸಪ್ರೇಟ್ ರ್ಯಾಕ್ ಇಲ್ಲ. ಸೊ 2ನೇ ಸ್ಟೆಪ್ ಕೂಡ ಈ ರೀತಿ ಜೋಡಿಸಿದ್ದಾಯಿತು. 3ನೇ ಸ್ಟೆಪ್ಪಲ್ಲಿ ನಾನು ನನ್ನ ಹಳೆ ಹೇರ್ ಸ್ಟ್ರೇಟ್ನರು, ಹಾಗೆ ಇನ್ನೂ ಒಂದು ಎಕ್ಸ್ಟ್ರಾ ಯೆಲ್ಲೋ ಕಲರ್ ಬಾಕ್ಸ್ ಇದೆ, ಇದರಲ್ಲೆಲ್ಲ ಚಿಕ್ಕ ಐಟಮ್ಸ್ನ ನಾನು ಒಂದೊಂದೇ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅದ್ರ ಮುಂದ್ಗಡೆ ನಾವು ಈ 2 ಬ್ಯಾಸ್ಕೆಟ್ ತಂದಿದ್ವಲ್ಲ ಸ್ಪಾರಿಂದ, ಅದನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಎಸೆನ್ಷಿಯಲ್ ಆಯಿಲ್ಸ್ನೆಲ್ಲ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಇಟ್ಟಿದ್ದೀನಿ. ಈ ರೀತಿ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ಡಾಗಿ ಜೋಡಿಸಿಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ ರ್ಯಾಕಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ನಾನು ಹೇರ್ ಕೂಮ್ಸ್ನ ಇಡ್ತಾ ಇದ್ದೀನಿ. ಹೇರ್ ಕೂಮ್ಸ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ನಾನು ನನ್ನ ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ಸೊ ನಂದು ಹೇರ್ ಕೂಮ್ಸ್ ಕೂಡ ಸ್ವಲ್ಪ ಗಲೀಜಾಗಿದೆ. ಸೊ ನಾನು ಇನ್ನೇನು ಹೇರ್ ಕೂಮ್ಸ್ನ ವಾಶ್ ಮಾಡ್ತೀನಿ, ಆವಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗೆ ಈಸಿಯಾಗಿ ಹೇರ್ ಕೂಮ್ಸ್ನ ಕ್ಲೀನ್ ಮಾಡ್ಬೋದು ಅಂತ. ಸೊ ಹೀಗೆ ಒಂದು ರ್ಯಾಕ್ ಹೇಗೆ ಕಾಣಿಸ್ತಿದೆ ಮೇಲಿಂದ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಆರ್ಗನೈಸ್ಡಾಗಿದ್ದರೆ ನಮಗೂ ಖುಷಿ ಆಗುತ್ತೆ ರೆಡಿ ಆಗೋಕ್ಕೆ. ಈಗ ನಾನು ಎಸೆನ್ಷಿಯಲ್ ಆಯಿಲ್ಸ್ನ ಮನೆ ಘಮ ಘಮ ಅನ್ಸೋಕ್ಕೆ ಹೇಗೆ ಯೂಸ್ ಮಾಡ್ತೀನಿ ನಾನು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಯೂಸ್ ಏನು ಅಂದರೆ, ನಾನು ನೆಲ ಒರೆಸುವಾಗ ಫಿನಾಯಿಲ್ ಹಾಕಿಬಿಟ್ಟು ಅದ್ರ ಜೊತೆಗೆ ನಾನು 2 to 3 ಡ್ರಾಪ್ಸ್ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ. ನಿಮಗೆ ಯಾವ ಎಸೆನ್ಷಿಯಲ್ ಆಯಿಲ್ ಸ್ಮೆಲ್ ಇಷ್ಟನೋ ಅದು ಹಾಕ್ಬೋದು. ಲೆಮನ್ ಯಾವಾಗಲೂ ಫ್ರೆಶ್ನೆಸ್ಗೆ ಅಂತಲೇ ಹೆಸರುವಾಸಿ. ಸೊ ಲೆಮನ್ನ ನಾನು ಫ್ರೆಶ್ ಸ್ಮೆಲ್ ಬರಲಿ ಮನೆ ತುಂಬ ಅಂತ ನಾನು ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. 2 to 3 ಡ್ರಾಪ್ಸ್ ಹಾಕಿದ್ರೆ ಸಾಕು. ಇದು ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ, ಅದಕ್ಕೆ. ಇದ್ರ ಬಿಟ್ಟು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಬರೀ ಎಸೆನ್ಷಿಯಲ್ ಆಯಿಲ್ಸ್ ಬರೀ ಕ್ಲೀನಿಂಗಿಗೆ ಅಷ್ಟೇ ಯೂಸ್ ಆಗುತ್ತೆ, ಮನೆ ಘಮ ಘಮ ಅನ್ಸಕ್ಕೆ ಅಷ್ಟೇ ಯೂಸ್ ಆಗುತ್ತೆ ಅಂತ ಅನ್ಕೋಬೇಡಿ. ಇದು ಒನ್ ಆಫ್ ದ ವೇಸ್ ಯೂಸ್ ಮಾಡೋಕ್ಕೆ ನಾನು ಕಂಡುಹಿಡ್ಕೊಂಡಿರೋದು. ಇದ್ರದ್ದು ಮೇನ್ ಯೂಸು ನಮ್ಮ ಹೇರ್, ಸ್ಕಿನ್ ಮತ್ತು ಬಾಡಿಗೆ ತುಂಬಾ ಇದೆ. ಸೊ ನಾನು ಇದ್ರ ಸ್ಮೆಲ್ ಚೆನ್ನಾಗಿರೋದ್ರಿಂದ ಈ ರೀತಿ ಡಿಫ್ರೆಂಟಾಗಿ ಹೇಗೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಇಷ್ಟು ಚಿಕ್ಕ ಬಾಟ್ಲಿಗೆ 200 ರುಪೀಸ್ ಸಮಥಿಂಗ್ ಇರುತ್ತೆ. ಡಿಸ್ಕೌಂಟ್ ಇದ್ದಾಗ, ಸೇಲ್ ನಡೀತಿದ್ದಾಗ ತೊಗೊಂಡ್ರೆ ನಿಮಗೆ 50% ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಈ ರೀತಿ ತೊಗೊಂಡು ಇಟ್ಕೊಂಡ್ರೆ ಎವ್ರಿ ಡೇ ನೀವು ನೆಲ ಒರೆಸ್ಬೇಕಾದ್ರೆ ಇದನ್ನು ಹಾಕಬೇಕು ಅಂತ ಇಲ್ಲ. ಯಾರಾದರೂ ಗೆಸ್ಟ್ಸ್ ಬರ್ತಾ ಇದ್ದಾರೆ, ಸ್ಪೆಷಲ್ ಅಕೇಶನ್ ಇದೆ ಅಂದಾಗಷ್ಟೇ ನೀವು ಇದನ್ನು ಯೂಸ್ ಮಾಡಿದ್ರೆ ಮನೆ ತುಂಬ ಘಮ ಘಮ ಅಂತ ಇರುತ್ತೆ. ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಗೆ ಗೆಸ್ಟ್ಸ್ ಬರ್ತಾ ಇದ್ದಾರೆ 1 ವರ್ಷ ಆದಮೇಲೆ ಅಂತ. ಅವ್ರು ಬರೋಕ್ಕೂ ಸ್ವಲ್ಪ ಮುಂಚೆ ನಾನು ಈ ರೀತಿ 2-3 ಡ್ರಾಪ್ಸ್ ಲೆಮನ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಈ ಮಾಪಲ್ಲಿ ನಾನು ಒರೆಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಈ ರೀತಿ ಕ್ಯಾಂಡಲ್ ಬಾಟಲ್ ಮೇಲೆ ಕ್ಯಾಂಡಲ್ ಇಟ್ಟು ಇದರಿಂದನೂ ಮನೆ ಘಮ ಘಮ ಹೇಗೆ ಅನಿಸೋದು, ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಈ ವೈಪ್ಸ್ನ ನಾನು ಹೊಸದಾಗಿ ತೆಗಿತಾ ಇದ್ದೀನಿ. ಯಾರಾದರೂ ಗೆಸ್ಟ್ ಬರೋಕ್ಕೂ ಮುಂಚೆ ನಾನು ಹೊಸ ವೈಪ್ಸ್ ತೆಗಿತೀನಿ. ಎನಿವೇಸ್ ಹಳೆ ವೈಪ್ ಸ್ವಲ್ಪ ಗಲೀಜಾಗಿರುತ್ತೆ, ಅಕೇಶನ್ಗೋಸ್ಕರ ಕಾಯ್ತಾ ಇರ್ತೀನಿ ಹೊಸ ವೈಪ್ಸ್ ತೆಗಿಯೋಕ್ಕೆ. ಹಳೆ ವೈಪ್ಸ್ನ ಡಿಸ್ಕಾರ್ಡ್ ಮಾಡಿ ಹೊಸ ವೈಪ್ಸ್ನ ಈ ರೀತಿ 1/2 ಕಟ್ ಮಾಡ್ತೀನಿ. ನಾನು ತುಂಬ ಗಲೀಜಾಗಿರೋದು, ಮಸಿಯಾಗಿರೋ ಥರ ಒರೆಸೋದಕ್ಕೆ 1/2 ಇಟ್ಕೊತೀನಿ. ಕ್ಲೀನಾಗಿರೋ ಪಾರ್ಟ್ನ ಒರೆಸೋದಕ್ಕೆ ನಾನು ಇನ್ನೊಂದು 1/2 ಇಟ್ಕೊತೀನಿ. ಇದಕ್ಕೂ ಕೂಡ ಒಂದು ಡ್ರಾಪ್ ಲೆಮನ್ ಎಸೆನ್ಷಿಯಲ್ ಆಯಿಲ್ ಅಥವಾ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಹಾಕಿದರೆ ನಾವು ಪ್ರತಿ ಸತಿ ಕಟ್ಟೆ ಒರೆಸಿದಾಗ ಕೂಡ ಕಟ್ಟೆ, ಅಡುಗೆ ಮನೆ ಎಲ್ಲ ಘಮ ಘಮ ಅಂತಿರುತ್ತೆ. ಹಾಗೆಯೇ ಮನೆ ಘಮ ಘಮ ಅನ್ನೋಕ್ಕೆ ನೀವು ವಾಷಿಂಗ್ ಮಿಷಿನಲ್ಲಿ ಬೆಡ್ ಸ್ಪ್ರೆಡ್ಸ್ನ, ಬ್ಲ್ಯಾಂಕೆಟ್ಸ್ನ ವಾಷಿಂಗಿಗೆ ಹಾಕಿದಾಗ ಕೂಡ ನೀವು ಅದ್ರ ಜೊತೆ 2 ಡ್ರಾಪ್
ಲೆಮನ್ ಎಸೆನ್ಷಿಯಲ್ ಆಯಿಲ್ ಆಗಲಿ, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಆಗಲಿ, ನಿಮಗೆ ಯಾವ ಎಸೆನ್ಷಿಯಲ್ ಆಯಿಲ್ ಸ್ಮೆಲ್ ಇಷ್ಟನೋ ಅದನ್ನು ಹಾಕ್ಬೋದು. ಎಸ್ಪೆಷಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ತುಂಬ ಒಳ್ಳೆಯದು ಅಂತಾರೆ ನಿದ್ದೆಗೆಲ್ಲ. ಅದನ್ನು ಹಾಕಿದ್ರೆ ನಿಮಗೆ ಬ್ಲ್ಯಾಂಕೆಟ್ ಸ್ಮೆಲ್ಲಲ್ಲಿ ಮೈಲ್ಡಾಗೆ ಬರ್ತಾ ಇರುತ್ತೆ, ಆ ಸ್ಮೆಲ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನಾವು 2 ಬೆಡ್ ಸ್ಪ್ರೆಡ್ಸ್ನ ವಾಷಿಂಗಿಗೆ ಹಾಕಿದಾಗ, ಬ್ಲ್ಯಾಂಕೆಟ್ಸ್ನ ಕೂಡ ವಾಷಿಂಗಿಗೆ ಹಾಕಿದಾಗ 2 ಡ್ರಾಪ್ಸ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಆದರೂ ಹಾಕಿ ವಾಷಿಂಗ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಹಾಗೆ ಗೆಸ್ಟ್ಸ್ಗೂ ಕೂಡ ಬಂದಾಗ ಒಳ್ಳೆ ಫೀಲ್ ಬರುತ್ತೆ ಮನೆಯಲ್ಲಿ. ಸೊ ನಮ್ಮ ಮನೆಗೆ ಗೆಸ್ಟ್ ಬರ್ತಿರೋದ್ರಿಂದ ನಾನು ಕಾರ್ತಿಕ್ ಗೆಸ್ಟ್ ರೂಮಲ್ಲಿ ಮಲಗ್ತಾ ಇದ್ದೀವಿ. ಹಾಗೆಯೇ ಮೇನ್ ಮಾಸ್ಟರ್ ಬೆಡ್ರೂಮ್ನ ನಾವು ಗೆಸ್ಟ್ಸಿಗೋಸ್ಕರ ರೆಡಿ ಮಾಡ್ತಾ ಇದ್ದೀವಿ. ನಿಮಗೆ ಎಸೆನ್ಷಿಯಲ್ ಆಯಿಲ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ ಅಂತ ಅಂದರೆ ನೀವು ನೆಲ ಒರೆಸುವಾಗ ಒಳ್ಳೆ ಸ್ಮೆಲ್ ಇರೋ ಫಿನಾಯಿಲ್ ಹಾಕಿದ್ರೆ ಆಯಿತು, ಮನೆ ಘಮ ಘಮ ಅಂತಿರುತ್ತೆ. ಎಸೆನ್ಷಿಯಲ್ ಆಯಿಲ್ ಹಾಕಿದ್ಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಹಾಗೆಯೇ ಬ್ಲ್ಯಾಂಕೆಟ್ಸ್ ಮತ್ತು ಬೆಡ್ ಸ್ಪ್ರೆಡ್ಸ್ನ ನೀವು ವಾಷಿಂಗ್ ಹಾಕುವಾಗ ಕಂಫರ್ಟ್ ಹಾಕಿ ವಾಶ್ ಮಾಡಿದ್ರೆ ಅದರಿಂದ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಇದರಿಂದ ನೀವೇನು ಎಸೆನ್ಷಿಯಲ್ ಆಯಿಲ್ ಹಾಕ್ದಿದ್ರೆ ನಮ್ಮ ಮನೆ ಘಮ ಘಮ ಅನ್ಸೋಕ್ಕಾಗಲ್ಲ ಅಂತ ಏನು ರೂಲ್ಸ್ ಇಲ್ಲ. ಜಸ್ಟ್ ನಿಮಗೆ ಎಕ್ಸ್ಟ್ರಾ ಸ್ಮೆಲ್, ಎಕ್ಸ್ಟ್ರಾ ಫ್ರೇಗ್ರೆನ್ಸ್ ಇಷ್ಟ ಮನೆಯಲ್ಲಿ, ನಮ್ಮ ಮನೆ ಸ್ಪೆಷಲ್ಲಾಗಿ ಯುನೀಕಾಗಿ ಸ್ಮೆಲ್ ಬರ್ತಾ ಇರಬೇಕು, ಗೆಸ್ಟ್ ಬಂದ ತಕ್ಷಣ ಕೇಳಬೇಕು ಏನು ಸ್ಮೆಲ್ ಇದು ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತೆಲ್ಲ ಆಸೆ ಇದ್ದರೆ ಅಷ್ಟೇ ನೀವು ಎಸೆನ್ಷಿಯಲ್ ಆಯಿಲ್ನ ಈ ರೀತಿ ಬಳಸ್ಬೋದು. ಸೊ ಗೆಸ್ಟ್ ರೂಮಿಂದು ಕೂಡ ನಾವು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿ ಎಲ್ಲ ಬ್ಲ್ಯಾಂಕೆಟ್ಸ್ನ ಅರೇಂಜ್ ಮಾಡಿದ್ದಾಯಿತು. ಈಗ ಮೇನ್ ಮಾಸ್ಟರ್ ಬೆಡ್ರೂಮ್ ಕೂಡ ನಾವು ಡೆಕೋರೇಟ್ ಮಾಡ್ತಾ ಇದ್ದೀವಿ. ಡೆಕೋರೇಟ್ ಅಂದರೆ ಏನು ಸ್ಪೆಷಲ್ ಇಲ್ಲ, ಜಸ್ಟ್ ನಾವು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಕ್ಲೀನಾಗಿ ಧೂಳೆಲ್ಲ ಜಾಡಿಸ್ಬಿಟ್ಟು ಹೊಸ ಬೆಡ್ ಸ್ಪ್ರೆಡ್ನ ಹಾಸ್ತಾ ಇದ್ದೀವಿ. ಇದರಿಂದ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾಕಂದರೆ ನಾವು ಇದನ್ನು ಎಸೆನ್ಷಿಯಲ್ ಆಯಿಲ್ ಹಾಕಿ ವಾಶ್ ಮಾಡಿದ್ದೀವಿ. ತುಂಬ ಜನ ನನಗೆ ಲಿವಿಂಗ್ ರೂಮ್ ಡೆಕೋರೇಷನ್ ಐಡಿಯಾಸ್ನ ಶೇರ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ಲಿವಿಂಗ್ ರೂಮ್ನ ಕೂಡ ನಾನು ಲೈಟಾಗಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇರಿ. ಈಗ ನಾವು ಈ ಬೆಡ್ರೂಮ್ನ ಕೂಡ ರೆಡಿ ಮಾಡಿದ್ದಾಯಿತು. ಫೈನಲಿ ಎಲ್ಲ ಹಾಸಿದ್ದಾದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಲ್ಯಾಂಕೆಟ್ನ ಪಿಲ್ಲೋ ಥರ ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸಿದ್ದ ಬ್ಲ್ಯಾಂಕೆಟ್ಸ್ನ ನಾವು ಸಮ್ಮರಲ್ಲಿ ಬ್ಲ್ಯಾಂಕೆಟ್ಸ್ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದನ್ನು ನಾವು ಗೆಸ್ಟ್ಸ್ಗೆ ಬ್ಲ್ಯಾಂಕೆಟ್ ಆಗಿ ಇಟ್ಟಿದ್ದೀವಿ. ಇದು ಸಮ್ಮರಲ್ಲಿ ತುಂಬಾ ಲೈಟ್ ವೆಯ್ಟ್ ಆಗಿರೋದ್ರಿಂದ ಸೆಕೆ ಆಗೋದಿಲ್ಲ. ಈಗ ನಾನು ಲಿವಿಂಗ್ ರೂಮಲ್ಲಿರೋ ನಮ್ಮ ಚಿಕ್ಕ ಶೋಕೇಸಲ್ಲಿ ನಾನು ಹೇಗೆ ಡೆಕೋರೇಟ್ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದರಲ್ಲಿ ನಾನು 2 ಜ್ಯೂಸ್ ಬಾಟಲ್ಸ್, ಗ್ಲಾಸ್ ಜ್ಯೂಸ್ ಬಾಟಲ್ಸ್ನ ನಾವು ಜ್ಯೂಸ್ ಕುಡ್ದಾದ್ಮೇಲೆ ತಂದು ತೊಳೆದು ಇಟ್ಕೊಂಡಿರ್ತೀವಿ ಈ ರೀತಿ ಡೆಕೋರೇಷನ್ಗೆ ಯೂಸ್ ಮಾಡೋದಕ್ಕೆ. ಇದರಲ್ಲಿ ನಾನು ನೀರು ತುಂಬಿಸ್ಬಿಟ್ಟು ಒಂದರಲ್ಲಿ ಟರ್ಮರಿಕ್ ಪೌಡರ್, ಇನ್ನೊಂದರಲ್ಲಿ ಕುಂಕುಮ ಹಾಕಿದ್ದೀನಿ. ಇದು ಚೆನ್ನಾಗಿ ಕಲರ್ ತಗೊಂಡಾದ್ಮೇಲೆ ನೀರು ಬಾಟಲ್ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ದಾಗ ಅದ್ರ ಮೇಲೆ ನಾನು ಕ್ಯಾಪ್ನ ಉಲ್ಟಾ ಮಾಡಿಟ್ಟು ಅದರೊಳಗೆ ಈ ಸೆಂಟೆಡ್ ಕ್ಯಾಂಡಲ್ಸ್ನ ಇಡ್ತಾ ಇದ್ದೀನಿ. ಈ ಸೆಂಟೆಡ್ ಕ್ಯಾಂಡಲ್ಸ್ ನಾವು ಹೋಮ್ ಸೆಂಟರಿಂದ ತಂದಿದ್ದು. ನಿಮಗೆ ಅನ್ಸೆಂಟೆಡ್ ಕ್ಯಾಂಡಲ್ಸ್ ಕೂಡ ಸಿಗುತ್ತೆ, ಪ್ಲೇನ್ ಕ್ಯಾಂಡಲ್ಸ್ ಅದಿನ್ನೂ ಕಡಿಮೆ, 100 ರೂಪೀಸ್ಗೆ ನಿಮಗೆ 100 ಕ್ಯಾಂಡಲ್ಸ್ ಸಿಗುತ್ತೆ, ಆಲ್ಮೋಸ್ಟ್ ₹1 ಒಂದು ಕ್ಯಾಂಡಲ್ಲು. ಅದನ್ನು ಕೂಡ ಇಡ್ಬೋದು. ಸೆಂಟೆಡ್ ಕ್ಯಾಂಡಲ್ ಇಡೋದ್ರಿಂದ ಅದರಿಂದಾನೇ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ನಾವು ಬ್ಲೂ ಬೆರಿ ಮತ್ತು ರಾಸ್ಬೆರಿ 2 ಫ್ಲೇವರ್ ತಂದಿದ್ದೀವಿ. 2 ಫ್ಲೇವರು ತುಂಬ ಫ್ರೇಗ್ರೆಂಟ್ ಆಗಿದೆ. ಹಾಗೆಯೇ ನಿಮ್ಮ ಹತ್ರ ಫ್ರೇಗ್ರೆಂಟ್ ಸೆಂಟೆಡ್ ಕ್ಯಾಂಡಲ್ಸ್ ಇಲ್ಲ ಅಂದರೆ ನೀವು ನಾರ್ಮಲ್ ಟೀ ಲೈಟ್ ಕ್ಯಾಂಡಲ್ಸ್ ಇದೆಯಲ್ಲ ಅದನ್ನೇ ಇಟ್ಬಿಟ್ಟು ಅದರಲ್ಲಿ 2ರಲ್ಲೂ ಒಂದೊಂದು ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಹಾಕಿದ್ರೆ, ನಿಮ್ಮ ಫೇವ್ರೆಟ್ ಎಸೆನ್ಷಿಯಲ್ ಆಯಿಲ್ ಹಾಕಿದ್ರೆ ಅದರಿಂದ ಬರೋ ಫ್ರೇಗ್ರೆನ್ಸಿಂದ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ನೀವು ಹಾಲಲ್ಲಿ ಜಸ್ಟ್ 2 ಕ್ಯಾಂಡಲ್ ಹಚ್ಚಿದ್ರೆ ನಿಮ್ಮ ಮನೆಯಲ್ಲಿ ಇಡೀ ಯಾವುದೇ ಮೂಲೆಗಾದ್ರೂ ಸ್ಮೆಲ್ ಬರುತ್ತೆ. ನಮ್ಮನೆ ಅಂತೂ ಚಿಕ್ಕದಾದ್ರಿಂದ ಒಂದು ಕಡೆ ಎಲ್ಲಾದರೂ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ರೆ ಎಲ್ಲ ಕಡೆ ಘಮ ಘಮ ಅಂತ ಇರುತ್ತೆ. ನಿಮಗೆ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಸೆಂಟೆಡ್ ಕ್ಯಾಂಡಲ್ಸ್ನೇ ಪರ್ಚೇಸ್ ಮಾಡ್ಬೋದು. ಎಲ್ಲದರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಈ ಡೆಕೋರೇಷನ್ ಐಡಿಯಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಹೇಳ್ದಾಗೆ ಗೆಸ್ಟ್ಸ್ ಬರೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ನಾನು ಇದನ್ನು ಹಚ್ಚಿದ್ದೆ. ಅವರಂತೂ ಬಂದ ತಕ್ಷಣ ಸ್ಮೆಲ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಡೋರ್ ಮ್ಯಾಟ್ಸ್ನ ಕೂಡ ನಾವು ವಾಷಿಂಗಿಗೆ ಹಾಕುವಾಗ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ನ 2 ಡ್ರಾಪ್ ಹಾಕಿರ್ತೀವಿ.
ಆಗ ಅದರಿಂದ ಕೂಡ ಸ್ಮೆಲ್ ಬರುತ್ತೆ. ಎವ್ರಿ ಟೈಮ್ ನಾವು ರೂಮ್ಗೆ ಎಂಟ್ರಾದಾಗ ಡೋರ್ ಮ್ಯಾಟ್ಸಿಂದ ಕೂಡ ಸ್ಮೆಲ್ ಫ್ರೇಗ್ರೆಂಟಾಗಿ ಬರ್ತಿರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಮೇಲೆ ಹಾಸೋ ಬಟ್ಟೆ, ಮೈಕ್ರೋವೇವ್ ಮೇಲೆ ಹಾಸೋ ಬಟ್ಟೆ, ಮಿಕ್ಸಿ ಜಾರ್ನ ಕವರ್ ಮಾಡಿರೋ ಬಟ್ಟೆ, ಇದನ್ನು ಕೂಡ ವಾಶ್ ಮಾಡೋವಾಗ ಎಸೆನ್ಷಿಯಲ್ ಆಯಿಲ್ ಹಾಕೋದ್ರಿಂದ ಕಿಚನ್ನು, ವಾಷಿಂಗ್ ಮಿಷಿನ್ ಏರಿಯಾ, ಬಾತ್ರೂಮ್ ಏರಿಯಾ ಎಲ್ಲ ಕಡೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಒಳ್ಳೆ ಸ್ಮೆಲ್ ಬರೋ ಮನೇಲಿದ್ದರೆ ನಾವು ಒಳ್ಳೆ ಮೂಡಲ್ಲಿ ಇರ್ತೀವಿ. ಹಾಗೆಯೇ ನನಗೆ ತುಂಬ ಜನ ಹೇಳಿದರು, ನೀವು ಸೋಫಾಗೆ ಕವರ್ ಹಾಕಿಟ್ರಿ ಧೂಳಾಗಲ್ಲ ಅಂತ. ನಾನು ಯೂಶ್ವಲಿ ಸೋಫಾ ಕವರ್ಸ್ನ ಯಾರಾದರೂ ಗೆಸ್ಟ್ ಬಂದಾಗಷ್ಟೇ ಹಾಕ್ತಾ ಇದ್ದೆ. ನೀವು ಹೇಳಿರೋದ್ರಿಂದ ಈಗ ಎವ್ರಿ ಟೈಮ್ ಎನಿ ಟೈಮ್ ಹಾಕಿಟ್ಟಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಗೆಸ್ಟ್ ಬಂದಾಗ ಮಾತ್ರ ಅಲ್ಲ, ಆಲ್ ದ ಟೈಮ್ ಕವರ್ ಹಾಕೇ ಇಟ್ಟಿದ್ರೆ ಧೂಳು ಕಡಿಮೆ ಆಗುತ್ತೆ. ಹೌದು, ನೀವು ಹೇಳಿದ ನಿಜ. ಸೋಫಾ ಕವರ್ಸ್ನು ಕೂಡ ವಾಶ್ ಮಾಡುವಾಗ ಎಸೆನ್ಷಿಯಲ್ ಆಯಿಲ್ ಹಾಕಿದ್ವಿ. ತುಂಬಾ ಫ್ರೇಗ್ರೆಂಟಾಗಿ ಮನೆಯೆಲ್ಲ ಘಮ ಘಮ ಅಂತಿತ್ತು. ಹಾಗೆಯೇ ಕಾರ್ತಿಕ್ ಅವರ ಹೊಸ ಪೂಮಾ ಚಪ್ಪಲ್ ತೋರಿಸ್ತಾ ಇದ್ದಾರೆ ನಿಮ್ಮ ಜೊತೆಗೆ, ಸ್ಯಾಂಡಲ್ಸು. ಎವ್ರಿ ವಿಡಿಯೋ ಕೊನೆಗೆ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್, ಯೂಸ್ಫುಲ್ ಆಗಿರೋ ಅಂಥ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದು 2700 ಬೆಲೆ ಬಾಳೋ ಚಪ್ಪಲಿ ಅಮೆಝಾನಲ್ಲಿ ಕಡಿಮೆ ಬೆಲೆಗೆ ಸಿಕ್ತು. 1350ಗೆ ಸಿಕ್ತು, 50% ಡಿಸ್ಕೌಂಟು. ಸೊ ಕಾರ್ತಿಕ್ ಇದನ್ನು ನಿಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡಿದ್ರೆ, ಯಾರಿಗಾದ್ರೂ ಅವ್ರ ಹಸ್ಬೆಂಡಿಗೆ ಗಿಫ್ಟ್ ಕೊಡಬೇಕು ಅಥವಾ ಅವ್ರ ಹಸ್ಬೆಂಡೇ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದರು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಇಯರ್ಫೋನ್ಸ್ ಬಗ್ಗೆ ಶೇರ್ ಮಾಡಿದ್ವಿ, ಹೆಲ್ಪ್ಫುಲ್ ಆಗಿತ್ತು ತುಂಬ ಅಂತ ಹೇಳಿದ್ರಿ. ಸೊ ಇದರಿಂದ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಯಾಕಂದರೆ ಒಳ್ಳೆ ಬ್ರ್ಯಾಂಡೆಡ್ ಚಪ್ಪಲಿ 3 ರಿಂದ 5 ವರ್ಷ ಆದರೂ ಕಿತ್ತೋಗಲ್ಲ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇದು ತುಂಬ ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಸಾಫ್ಟ್ ಇದೆ ಸೋಲು. ಹಾಕ್ಕೊಂಡ್ರೆ ಅಂತೂ ಕಾಲಿಗೆ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ಹಾಗೆ ಇದು ವೆಲ್ಕ್ರೋ ಇರೋದ್ರಿಂದ ನೀವು ನಿಮ್ಮ ಕಾಲಿಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಫಿಟ್ ಎಲ್ಲ ಮಾಡ್ಕೋಬೋದು. ಇದ್ರ ಒಳಗಡೆ ಈ ರೀತಿ ಒಂದು ವೈಟ್ ಕಲರ್ ಪ್ಯಾಚ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮಿನಿ ಸೈಜ್ ಚಾರ್ಟ್ ಕೂಡ ಇದೆ. ಇದರಿಂದ ಏನು ಉಪಯೋಗ ಅಂದರೆ, ಇದಿದ್ರೆ ಪೂಮಾ ಬ್ರ್ಯಾಂಡು ಒರಿಜಿನಲ್ ಅಂತ. ಸೊ ನೀವು ಎನಿ ಟೈಮ್ ಪೂಮಾ ಬ್ರ್ಯಾಂಡ್ ತೊಗೊಳ್ಳುವಾಗ ಈ ರೀತಿ ಒಳಗಡೆ ಒಂದು ಸ್ಟಿಕ್ಕರ್ ಇದೆಯಾ, ಹೊಲ್ದಿರೋ ಸ್ಟಿಕ್ಕರ್, ಅದಕ್ಕೆ ಅಟ್ಯಾಚ್ ಆಗಿರೋ ಸ್ಟಿಕ್ಕರ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಪೂಮಾ, ನೈಕಿ, ರೀಬಾಕ್ ಎಲ್ಲದ್ರದ್ದು ಫೇಕ್ ಬ್ರ್ಯಾಂಡ್ಸ್ ತುಂಬಾ ಬಂದುಬಿಟ್ಟಿದೆ. ಯಾವುದು ಒರಿಜಿನಲ್ ಯಾವುದು ಫೇಕ್ ಅಂತಲೇ ಗೊತ್ತಾಗೋದಿಲ್ಲ. ಸೊ ಈ ರೀತಿ ನಾವು ಒರಿಜಿನಾಲಿಟಿನ ಚೆಕ್ ಮಾಡ್ಬೋದು. ಕಲರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ನನಗೂ ತುಂಬ ಇಷ್ಟ ಆಯಿತು. ಆರ್ಡರ್ ಮಾಡುವಾಗ ನಾನೇ ಈ ಕಲರ್ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣುತ್ತೆ. ಆಫೀಸ್ ವೇರ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ಅಥವಾ ಟ್ರಿಪ್ಪಿಗೆ ಹೋದಾಗ ಕೂಡ ಹಾಕ್ಕೊಂಡು ಹೋಗ್ಬೋದು. ತುಂಬ ನಡೆಯೋದು ಎಲ್ಲ ಇದ್ದಾಗ ತುಂಬ ಕಂಫರ್ಟೇಬಲ್ ಆಗೂ ಇರುತ್ತೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಇದಕ್ಕೆ ಕುಷನ್ ಕೊಟ್ಟಿದ್ದಾರೆ, ಶೂ ಬೈಟ್ ಆಗಬಾರ್ದು ಅಂತ. ಕೆಳಗಡೆ ಕೂಡ ಚೆನ್ನಾಗಿದೆ ಗ್ರಿಪ್ಪು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ನೀವು ನಿಮ್ಮ ಹಸ್ಬೆಂಡಿಗೆ ಕೊಡಿಸೋ ಆಗಿದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ತೊಗೋಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ರೆ ಅವ್ರಿಗೆ ಇದು ಹೆಲ್ಪ್ ಆಗ್ಬೋದು, ಈ ಇನ್ಫಾರ್ಮೇಷನ್. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್, ಬಾಯ್.